ಶಿವ ಇವ ಶಿವ 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 ಇವ ಶಿವ ಸದಾ ಜಯ ತೋಳಲ್ಲಿರುವ ಗಂಡು ಶಿವ ನಯ ಭಯ ಬಾಳ ಅಧಿಕೃತವಾಗಿ ಒಂದು ಬೃಹತ್ ರ್ಯಾಲಿಗೆ ಚಾಲನೆ ಕೊಡನೆ ಈಗ ಮುಂದುವರೆ ಎಲ್ಲ ಒಬ್ಬನೇ ಇರಲಿ ಸಾಕು. ಚೇರ್ಮನ್ ಅದಾನ ಈಗ ಅವನು. ಚೇರ್ಮನ್ ಪ್ರೆಸೆಂಟ್. ಸರಿ ಸರಿ ಮತ್ತೆ ಚಿಕ್ಕಮಗಳೂರು ಹಾಸನದಿಂದ ನಮ್ಮ ಸ್ನೇಹಿತರೆಲ್ಲ ಬರೋರಿದ್ದಾರೆ, ಎಲ್ಲ ಬರ್ತಾ ಇದ್ದಾರೆ. ಈಗ ಈ ಒಂದು ಕಾಡುಗೊಲ್ಲರಿಗೆ ಜಾತಿ ಪ್ರಮಾಣ ಪತ್ರ ಕೊಡಬೇಕು, ನಮ್ಮನ್ನು ಜಾತಿ ಪಟ್ಟಿಗೆ ಸೇರಿಸಬೇಕು ಅಂತಕ್ಕಂತ ಒಂದು ಬೇಡಿಕೆಯನ್ನು ಇಟ್ಕೊಂಡು ಈ ಒಂದು ಬೃಹತ್ ರ್ಯಾಲಿಯನ್ನು ಕರ್ನಾಟಕ ರಾಜ್ಯ ಯಾದವ ಯುವ ಸೇನೆ, ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಸಂಘ ಮತ್ತು ಎಲ್ಲ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಈ ಒಂದು ಬೃಹತ್ ಪ್ರತಿಭಟನಾ ಮೆರವಣಿಗೆ ಅಥವಾ ಮನವಿಯನ್ನು ನಾವು ಜಿಲ್ಲಾಧಿಕಾರಿಗಳಿಗೆ ಕೊಡ್ತಾ ಇದ್ದೀವಿ. ಇದು ಯಾವ ಸರ್ಕಾರದ ವಿರುದ್ಧವೂ ಅಲ್ಲ, ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ನಮ್ಮ ಹಕ್ಕಿಗಾಗಿ ಹೋರಾಟ, ನಮ್ಮ ಉಳಿವಿಗಾಗಿ ಹೋರಾಟ. ನಮಗೆ ಜಾತಿ ಪ್ರಮಾಣ ಪತ್ರ ನಮಗೆ ಬೇಕೇ ಬೇಕು. ಆ ಜಾತಿ ಪ್ರಮಾಣ ಪತ್ರ ಒತ್ತಾಯಿಸಕ್ಕೋಸ್ಕರ ಈ ಒಂದು ಆದ್ದರಿಂದ ನಾವು ಕರ್ನಾಟಕ ಸರ್ಕಾರಕ್ಕೆ ನಮ್ಮ ನಿಮ್ಮೆಲ್ಲರ ಪರವಾಗಿ, ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಪರವಾಗಿ ಈ ಕೂಡಲೇ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಎಲ್ಲ ಕಾಡುಗೊಲ್ಲರನ್ನು ಜಾತಿ ಪಟ್ಟಿ ಸೇರಿಸಬೇಕು. ನಮ್ಗೆ ಕಾಡುಗೊಲ್ಲರು ಅಂತ ಜಾತಿ ಪ್ರಮಾಣ ಪತ್ರ ಕೊಡಬೇಕು. ಎಲ್ಲ ಕಂದಾಯ ಗ್ರಾಮಗಳು ಹಟ್ಟಿಯಲ್ಲಿ ವಾಸ ಮಾಡಿಸಿದ ಗೊಲ್ಲರೆಲ್ಲ ಇದ್ದೀವಿ. ಬಹಳಷ್ಟು ಜನ ಕಾಡುಗೊಲ್ಲರು ಸಮಾಜದ ಮುಖ್ಯವಾಹಿನಿ ಇದ್ದಾರೆ. ಅವ್ರನ್ನೆಲ್ಲ ಮುಖ್ಯವಾಹಿನಿ ಬರ್ಬೇಕಪ್ಪ ಅಂದ್ರೆ ನಮ್ಮ ಎಲ್ಲ ಹಟ್ಟಿಗಳ ಕಂದಾಯ ಗ್ರಾಮಗಳು ಮಾಡ್ಬೇಕು. ಕಂದಾಯ ಗ್ರಾಮ ಮಾಡ್ಬೇಕಂದ್ರೆ ಸನ್ಮಾನ್ಯ ಸರ್ಕಾರದವರು ಒಂದು ವಿಶೇಷ ಕಾನೂನನ್ನು ಜಾರಿ ತರಬೇಕಂತಂದ್ರೆ ಮಾತ್ರ ಸಾಧ್ಯ. ಆ ನಿಟ್ಟಲ್ಲಿ
ನಾವು ಪ್ರಾಸ್ತಾವಿಕವಾಗಿ ಈ ಒಂದು ಅಧಿಕೃತವಾಗಿ ಬೃಹತ್ ರ್ಯಾಲಿ ನಮ್ಗೆ ಒತ್ತಾಯ ಮಾಡೋ ರ್ಯಾಲಿ ಆರಂಭ ಆಗ್ತಾ ಇದೆ. ದಯಮಾಡಿ ನಿಮ್ಮನ್ನೆಲ್ಲ ಹಳ್ಳಿ ಬಂದು ಮನೆ ಬಂದು ಊರೂರಿಗೆ ಬಂದು ಇಲ್ಲಿ ಕರೆದಿದ್ದೀವಿ. ತಾವು ಈ ರ್ಯಾಲಿಯಲ್ಲಿ ಶಾಂತಿಯುತವಾಗಿ ಇನ್ನು, ಯಾಕಂದ್ರೆ ಬಹಳಷ್ಟು ಜನ ಸಾವಿರಾರು ಜನಗಳು ನಿಮ್ಮನ್ನು ಸೇರ್ಕೊಂಡಿದ್ದಾರೆ, ಇನ್ನು ರಸ್ತೆಯಲ್ಲಿದೆ ಗಾಡಿಗಳು, ಆದ್ರಿಂದ ಬಹಳ ಜನಗಳು ನೀವು ಇರೋದ್ರಿಂದ ಶಾಂತಿಯಿಂದ ವರ್ತನೆ ಮಾಡ್ಬೇಕಾಗುತ್ತೆ. ಶಾಂತಿ ಮತ್ತು ಸುವ್ಯವಸ್ಥೆಯಿಂದ ನಾನು ಮತ್ತೆ ಹೇಳೋದು ಕೇಳ್ತಾ ಇದ್ದೀನಿ, ಇದು ಪ್ರತಿಭಟನೆ ಅಲ್ಲ, ನಮ್ಮ ಹಕ್ಕೊತ್ತಾಯ, ನಮ್ಮ ಉಳಿವಿಗಾಗಿ ಹೋರಾಟ, ನಮ್ಮ ಅಸ್ತಿತ್ವಕ್ಕಾಗಿ ಹೋರಾಟ, ನಮ್ಮ ಕಾಡುಗಳ ಜನಾಂಗಕ್ಕಾಗಿ ಹೋರಾಟವೇ ವಿನಃ ಸರ್ಕಾರದ ವಿರುದ್ಧ ಹೋರಾಟ ಅಲ್ಲ. ಆದ್ರಿಂದ ದಯಮಾಡಿ ತಾವೆಲ್ಲರೂ ನಮ್ಮ ಕರೆಗೆ ಹೋಗ್ಬಿಟ್ಟು ಇಲ್ಲಿ ಬಂದಿದ್ರ, ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮುಂದುವರಿದಂತೆ ಈಗ ಕಾಡುಗೊಲ್ಲರಿಗೆ, ಕರ್ನಾಟಕ ರಾಜ್ಯದ ಕಾಡುಗೊಲ್ಲರಿಗೆ, ಕರ್ನಾಟಕ ರಾಜ್ಯದ ಕಾಡುಗೊಲ್ಲರಿಗೆ, ಮಾನ್ಯರೇ, ಎಲ್ಲ ಕಾಡುಗೊಲ್ಲ ಬಂಧುಗಳೇ, ಇದು ಪಕ್ಷಾತೀತವಾಗಿ ಯಾರ ಪರವಾಗಿಯೂ ಅಲ್ಲ, ಯಾರ ವಿರೋಧವಾಗಿಯೂ ಅಲ್ಲ. ಇದು ಕಾಡುಗೊಲ್ಲರಿಗೆ ಸಂವಿಧಾನಬದ್ಧವಾಗಿ ಸಿಗಬೇಕಾದಂತ ಹಕ್ಕನ್ನು ಕೇಳುವುದಕ್ಕೆ ಸರ್ಕಾರದ ಮುಂದೆ ನಮ್ಮ ಮನವಿಯನ್ನು ಕೊಡೋದಕ್ಕೋಸ್ಕರ ಹಕ್ಕೊತ್ತಾಯ ಮಾಡಕ್ಕೆ ಈ ಬೃಹತ್ ಜನಸ್ತೋಮದೊಂದಿಗೆ ಜಿಲ್ಲಾಧಿಕಾರಿ ಕಚೇರಿಗಳ ಹತ್ರ ನಾವು ಬಂದಿದ್ದೀವಿ. ದಯಮಾಡಿ ಈಗಾಗಲೇ ಕರ್ನಾಟಕ ಸರ್ಕಾರ ಕಾಡುಗೊಲ್ಲರು ಅಂತ ಗುರುತಿಸಿದೆ. ಕಾಡುಗೊಲ್ಲರನ್ನ ಪರಿಶಿಷ್ಟ ಪಟ್ಟಿಗೆ ಸೇರಿಸಬೇಕಂತ ಶಿಫಾರಸು ಮಾಡಿದೆ. ಆದರೆ ನಮ್ಮ ದೌರ್ಭಾಗ್ಯ, ಸಾವಿರಾರು ಜಾತಿಗಳು ಕರ್ನಾಟಕದಲ್ಲಿ ಇದ್ರೂ ಸಹ ಈ ಕಾಡುಗೊಲ್ಲರು ಯಾರು ಅವ್ರಿಗೆ ಯಾರಿಗೂ ಕಾಣಲೇ ಇಲ್ವೇ ಅನ್ನೋದು ನಮ್ಮ ಒಂದು ದುರಂತ. ದಯಮಾಡಿ ನಮ್ಮ ಘನ ಸರ್ಕಾರದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಚಾಂಜನೇಯರು, ಸನ್ಮಾನ್ಯ ಜಯಚಂದ್ರ ಅವರಿಗೆ ನಾವು ಕಳಕಳಿಯಿಂದ ಅವ್ರನ್ನು ಸ್ಮರಿಸುತ್ತಾ ಅವರೆಲ್ಲರೂ ನಾವು ಇವತ್ತು ಸ್ಮರಿಸಬೇಕಾಗಿದೆ. ಯಾಕಂದ್ರೆ ಕಾಡುಗೊಲ್ಲರನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿ ಅಂತ ಶಿಫಾರಸು ಮಾಡೋದು ಸಾಮಾನ್ಯ ವಿಷಯವಲ್ಲ. ಅಂತ ಒಂದು ಗಹನವಾದಂತ ತೀರ್ಮಾನವನ್ನು ತೆಗೆದುಕೊಂಡಂತ ಕರ್ನಾಟಕ ಸರ್ಕಾರಕ್ಕೆ ನಾವೆಲ್ಲರೂ ಕರ್ನಾಟಕದ ಕಾಡುಗೊಲ್ಲರು ಚಿರಋಣಿಯಾಗಿರಬೇಕಾಗುತ್ತೆ. ಅದೇ ರೀತಿ ಈಗಾಗಲೇ ನಮ್ಮ ಮಾಲಿಂಗಪ್ಪನವರು ಹೇಳ್ದಂಗೆ 1ನೇ ತಾರೀಕಿನ ಒಳಗಾಗಿ ನಮ್ಮನ್ನ ಜಾತಿ ಪಟ್ಟಿಗೆ ಸೇರಿಸಬೇಕು. ಕರ್ನಾಟಕದ ಕಾಡುಗೊಲ್ಲರನ್ನು ಅಧಿಕೃತವಾಗಿ ಕರ್ನಾಟಕದ ಜಾತಿ ಪಟ್ಟಿಯಲ್ಲಿ ಸೇರಿಸಬೇಕು. ಇಲ್ಲದೆ ಹೋದರೆ ನಾವು ಇವತ್ತು ನಿಮ್ಮ ಮುಂದೆ ಹಕ್ಕೊತ್ತಾಯ ಮಾಡಕ್ ಬಂದಿದೀವಿ. ನಿಮ್ಮ ವಿರುದ್ಧ ಪ್ರತಿಭಟನೆಗೆ ನಾವು ಯಾರು ಇಲ್ಲಿ ಬಂದಿಲ್ಲ. ಮುಂದಿನ ದಿನ ನಾವು ಜಾತಿ ಪಟ್ಟಿ ಸಿಗೋ ತನಕ, ಜಾತಿ ಪಟ್ಟಿಗೆ ಸೇರಿಸೋ ತನಕನ ಉಗ್ರವಾದ ಹೋರಾಟವನ್ನು ಕರ್ನಾಟಕ ರಾಜ್ಯದಾದ್ಯಂತ ಇಲ್ಲಿ ಹಾಸನ ಜಿಲ್ಲೆಯವರು ಬಂದಿದ್ದಾರೆ,
ತುಮಕೂರು ಜಿಲ್ಲೆಯವ್ರು ಬಂದಿದ್ದಾರೆ, ಬಳ್ಳಾರಿ ಜಿಲ್ಲೆಯವ್ರು ಬಂದಿದ್ದಾರೆ, ದಾವಣಗೆರೆ ಜಿಲ್ಲೆಯವ್ರು ಬಂದಿದ್ದಾರೆ, ಬೆಂಗಳೂರು ಜಿಲ್ಲೆಯವ್ರು ಬಂದಿದ್ದಾರೆ, ಚಿಕ್ಕಮಗಳೂರು ಜಿಲ್ಲೆಯವ್ರು ಬಂದಿದ್ದಾರೆ, ಮೈಸೂರು ಜಿಲ್ಲೆಯವ್ರು ಬಂದಿದ್ದಾರೆ, ಬಿಜಾಪುರ ಜಿಲ್ಲೆಯವ್ರು ಬಂದಿದ್ದಾರೆ. ರಾಜ್ಯಾದ್ಯಂತ ಈ ಒಂದು ಯುವ ಸಂಘಟನೆಯನ್ನು ನಾವು ಸಂಘಟಿಸಿದ್ದೀವಿ. ಕರ್ನಾಟಕದಾದ್ಯಂತ ಯುವ ಸೇನೆಗಳು, ನಮ್ಮ ಎಲ್ಲ ಯುವ ಸೈನಿಕರು ಇಲ್ಲಿ ಬಂದಿದ್ದಾರೆ. ನಮ್ಮ ಹಕ್ಕೊತ್ತಾಯ ಇಷ್ಟೇ. ನಾವು ಈಗಾಗಲೇ ನಿನ್ನೆ ನಮ್ಮ ಮಹಿಳಾ ಮನೆ ನಮ್ಮ ಆಸ್ಪತ್ರೆ ಅಲೆಮಾರಿ ಆಸ್ಪತ್ರೆ ಹೋಗಿದ್ವಿ. ನಮ್ಮ ವಿದ್ಯಾರ್ಥಿಗಳಿಗೆ ಈಗಾಗಲೇ ಸರ್ಕಾರ ಅಲೆಮಾರಿಯ ಎಲ್ಲಾ ವಿದ್ಯಾರ್ಥಿಗಳಿಗೂ ಹಾಸ್ಟೆಲ್ ವ್ಯವಸ್ಥೆ ಕೊಡಬೇಕಂತ ತೀರ್ಮಾನ ಆಗಿದೆ, ಸರ್ಕಾರದ ಆದೇಶ ಆಗಿದೆ. ಆದರೂ ಸಹ ನಮ್ಮ ಅಲೆಮಾರಿ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ವ್ಯವಸ್ಥೆ ಮಾಡಕ್ಕೆ ಇಂದು ಮುಂದೆ ನೋಡ್ತಾ ಇದ್ದಾರೆ ಅಧಿಕಾರಿಗಳು. ದಯಮಾಡಿ ಸರ್ಕಾರದ ಏನು ಆದೇಶ ಇದೆಯೋ ಸರ್ಕಾರದ ಆದೇಶವನ್ನು ದಯಮಾಡಿ ಜಾರಿಗೊಳಿಸಿ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ, ಕಾಡುಗಳ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ವ್ಯವಸ್ಥೆ ಮಾಡ್ಕೊಡ್ಬೇಕಂತ ನಾನು. ಯಾಕಂದ್ರೆ ಹಾಸ್ಟೆಲ್ ವ್ಯವಸ್ಥೆ ಇಲ್ಲದೆ ಇದ್ರೆ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಆ ಒಂದು ಕಾರಣಕ್ಕೂ ನಿಮ್ಗೆ ಇಲ್ಲಿ ಈ ಒಂದು ಸಂದರ್ಭದಲ್ಲಿ ನಮ್ಮ ನೂರಾರು ಬೇಡಿಕೆ ಇದಾವೆ. ಅವು ಯಾವ ಬೇಡಿಕೆನೂ ನಾವು ಸರ್ಕಾರದಿಂದ ಒತ್ತಾಯವಾಗಿ ಬರ್ಸಲ್ಲ. ನಾವು ಒಂದೇ ಒಂದು ಜಾತಿ ಪಟ್ಟಿಗೆ ಸೇರಿಸಿ ಜಾತಿ ಪ್ರಮಾಣ ಪತ್ರ ಕೊಡ್ರಿ, ನಮ್ಮೆಲ್ಲ ವಿದ್ಯಾರ್ಥಿಗಳು ಹಾಸ್ಟೆಲ್ ವ್ಯವಸ್ಥೆ ಮಾಡ್ತೀವಿ. ದಯಮಾಡಿ ತಮ್ಮೆಲ್ಲರಿಗೂ ಒಂದಿಸ್ತಾ ಕಾಡುಗೊಲ್ಲ ರಾಜ ಯುವ ಸೇನೆ ಪರವಾಗಿ ತಮ್ಮೆಲ್ಲರಿಗೂ ಒಂದಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಹಲೋ ನಾಗಪ್ಪ ಮಾತಾಡ್ತಿದ್ದೀನಿ. ದಯವಿಟ್ಟು ಸ್ವಲ್ಪ ಒಂದು ನಿಮಿಷ ನನ್ನ ಮಾತು ಕೇಳಿ. ಅಧ್ಯಕ್ಷ, ನಾನು ಮಾತಾಡ್ತಿದ್ದೀನಿ, ದಯವಿಟ್ಟು ನನ್ನ ಮಾತು ಕೇಳಿ. ನಾನು ಮಾಡಿರೋ ಪ್ರಯತ್ನಕ್ಕೆ ಇವತ್ತು ನಿಜವಾಗ್ಲೂ ಸಂತೋಷ ಆಗಿದೆ. ನಮ್ಮ ಜನಗಳಲ್ಲಿ ಪ್ರಜ್ಞೆ ಉಂಟಾಗಿದೆ. 12 ವರ್ಷದ ಹೋರಾಟ ಇವತ್ತು ಪ್ರಕೃತಿ ಫಲ ಕಂಡಿದೆ. ದಯಮಾಡಿ ತಪ್ಪು ತಿಳ್ಕೋಬೇಡಿ. ಕಾಡುಗೊಲ್ಲದ ಪದವನ್ನು ಮುಚ್ಚಾಕಿದ ಮಹನೀಯರಿಗೆ ವಿರುದ್ಧವಾಗಿ ಸರಿದೆದ್ದು 12 ವರ್ಷ ಕಾಡುಗೊಲ್ಲ ನಿರ್ಧಾರ ಅನಿಸಿದ್ದೀನಿ. ಇವತ್ತು ಎದ್ದು ಬಂದಿದ್ದೀರಾ, ನಿಮಗೆಲ್ಲ ಧನ್ಯವಾದಗಳು. ಯುವ ಸೇನೆಗೆ ಧನ್ಯವಾದಗಳು. ಅಣ್ಣ ತಮ್ಮಂದಿರೇ, ಇದು ನನ್ನ ದೃಷ್ಟಿಯಲ್ಲಿ ದಯಮಾಡಿ ಸರ್ಕಾರದ ವಿರುದ್ಧ ಹೋರಾಟವಲ್ಲ. ಯಾಕೆ ಅಂತಂದ್ರೆ ಸರ್ಕಾರ ಈಗಾಗಲೇ ನಮ್ಮದು ಕುಲಶಾಸ್ತ್ರದ ವರದಿಯನ್ನ ಕೇಂದ್ರಕ್ಕೆ ಶಿಫಾರಸು ಮಾಡಿದೆ. ಜೊತೆಗೆ 69 ವರ್ಷ ಆದ ಮೇಲೆ ನಮಗೆ ಒಂದು ಸ್ಥಾನಮಾನ ಕೊಟ್ಟಿದೆ. ಆದರೆ ಈ ಜಾತಿ ಪಟ್ಟಿಯಲ್ಲಿ ಸೇರಿಸಿಲ್ಲ ಅನ್ನೋ ಬಗ್ಗೆ ಸಾಕಷ್ಟು ಕರೆಸ್ಪಾಂಡೆನ್ಸ್ ಆಗಿದೆ.